ವೋಟ್ ಚೋರಿ ಅಭಿಯಾನ ನಡೆಸಿದ್ರು ಜನ ಯಾಕೆ ರಾಹುಲ್ ಗಾಂಧಿ ಅವರನ್ನ ನಂಬ್ತಾ ಇಲ್ಲ? ಟೈಮ್ಸ್ ನೌ ಬಿಡುಗಡೆ ಮಾಡಿದ ಚುನಾವಣಾ ಪೂರ್ವ ಸಮೀಕ್ಷೆ ಏನ್ ಹೇಳುತ್ತೆ? ಜನ ಕಾಂಗ್ರೆಸ್ ಅನ್ನ ನಂಬದೇ ಇರೋದಕ್ಕೆ ಕಾರಣಗಳೇನು? ತಾವು ಮಾಡಿದ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ನವರೇ ಹೇಳ್ಕೊಂಡಿದ್ದಾರೆ. ನಮಸ್ಕಾರ. ಹಿಂದಿಯಲ್ಲಿ ಒಂದು ಮಾತಿದೆ, ಉಲ್ಟಾ ಚೋರ್ ಕೊತ್ವಾಲ್ ಕೋ ಡಾಂಟೆ ಅಂತ. ಇದರ ಅರ್ಥ ತಾನೇ ಕಳ್ಳ ಪೊಲೀಸರ ಮೇಲೆ ಗೂಬೆ ಕೂರಿಸ್ದ ಅಂತ ಹೇಳಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಾತು ರಾಹುಲ್ ಗಾಂಧಿ ಅವರಿಗೆ ಸರಿಯಾಗಿ ಒಪ್ಪುತ್ತೆ. ಯಾಕಂತ ಹೇಳಿದ್ರೆ ಈಗ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಅದೇ ರೀತಿ ಇದೆ. ತಾನು ಮಾಡೋದೆಲ್ಲ ಮಾಡಿ ಬಿಜೆಪಿಯ ಮೇಲೆ ಬಿಜೆಪಿಯವರು ವೋಟ್ ಚೋರಿ ಮಾಡ್ತಿದ್ದಾರೆ ಅಂತ ಹೇಳಿ ದೊಡ್ಡ ಗೂಬೆನೆ ಕೂರಿಸಿದ್ರು. ಅಯ್ಯೋ, ಬಿಜೆಪಿಯವರನ್ನ ನಂಬೇಡಿ, ಅವರು ಮಹಾ ಸುಳ್ಳುಗಾರರು, ವೋಟ್ ಚೋರಿ ಮಾಡಿದ್ದಾರೆ, ವೋಟ್ ಚೋರಿ ಮಾಡಿನೇ ಅವರು ಎಲೆಕ್ಷನ್ನಲ್ಲಿ ಗೆದ್ದಿದ್ದು, ಹಾಗೆ ಹೀಗೆ ಅಂತ ಹೇಳಿ ಬಿಹಾರದಲ್ಲಿ ವೋಟ್ ಚೋರಿ ಅಭಿಯಾನವನ್ನ ಮಾಡೋದಕ್ಕೆ ಹೋದ್ರು. ಅಭಿಯಾನ ಮಾಡಿ ಪ್ರಯೋಜನ ಆದ್ರೂ ಏನು ಬಂತು? ಜನರು ರಾಹುಲ್ ಗಾಂಧಿ ಅವರನ್ನ ನಂಬ್ತಾನೇ ಇಲ್ವೇ? ಯಾಕೆ ಜನರು ರಾಹುಲ್ ಗಾಂಧಿ ಅವರನ್ನ ನಂಬ್ತಾ ಇಲ್ಲ ಅಂತ ಹೇಳಿದ್ರೆ, ಇವರು ವೋಟ್ ಚೋರಿ ಅಭಿಯಾನವನ್ನ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದಾಗ್ಲೇ ತೇಜಸ್ವಿ ಯಾದವ್, ಸೋನಿಯಾ ಗಾಂಧಿ, ಪವನ್ ಖೇರ್ ಮತ್ತವರ ಹೆಂಡತಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬರೋದಕ್ಕೆ ಪ್ರಾರಂಭ ಆಯಿತು. ಅವರ ಮನೆಯಲ್ಲೇ ಎರಡೆರಡು ವೋಟರ್ ಐಡಿ ಇದೆ ಅನ್ನೋದು ಜನರಿಗೆ ಗೊತ್ತಾಯಿತು. ಸೊ ಬಿಜೆಪಿಯವರ ಮೇಲೆ ವೋಟ್ ಚೋರಿ ಆರೋಪವನ್ನ ಮಾಡಿದಂತಹ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಮತ್ತದರ ಕೆಲವೊಂದಿಷ್ಟು ಮೈತ್ರಿ ಪಕ್ಷಗಳ ಮನೆಯಲ್ಲೇ ಈ ರೀತಿ ನಡೀತಾ ಇರಬೇಕಾದ್ರೆ ಇವರನ್ನ ಜನರು ನಂಬ್ತಾರಾ? ಈಗ ಜನರು ರಾಹುಲ್ ಗಾಂಧಿ ಅವರನ್ನ ನಂಬೋದಕ್ಕೆ ತಯಾರಿಲ್ಲ ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಏನು ಗೊತ್ತಾ? ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದೆ. ಈ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದ ಯಾವಾಗ? ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಹೋಗಿ ವೋಟ್ ಚೋರಿ ಅಭಿಯಾನವನ್ನ ಮಾಡಿದ ನಂತರ. ಈ ಒಂದು ಸಮೀಕ್ಷೆಯ ಪ್ರಕಾರ ಎನ್ಡಿಎಗೆ 136 ಸ್ಥಾನಗಳು ಮತ್ತು ಕಾಂಗ್ರೆಸ್ ಮತ್ತಿತರ ಲೆಫ್ಟಿಸ್ಟ್ ಪಾರ್ಟಿಗಳಿಗೆ 75 ಸ್ಥಾನಗಳು ಬರುತ್ತೆ ಅಂತ ಈ ಸಮೀಕ್ಷೆಯ ವರದಿ ಹೇಳಿದೆ. ಸೊ ಇವರು ವೋಟ್ ಚೋರಿ ಅಭಿಯಾನವನ್ನ ಮಾಡಿದ್ರೂ ಕೂಡ ಜನರಿಗೆ ಇವರ ಮೇಲೆ ಕಿಂಚಿತ್ತೂ ನಂಬಿಕೆ ಇಲ್ಲ ಅನ್ನೋದಕ್ಕೆ ಈ ಒಂದು ವರದಿಯೇ ಸಾಕ್ಷಿ. ಕಾಂಗ್ರೆಸ್ನವರು ಚುನಾವಣೆಯ ಸಮಯದಲ್ಲಿ ಯಾವ ರೀತಿಯೆಲ್ಲ ಮೋಸ ಮಾಡಿದ್ದಾರೆ ಅಂತ ಜನರು ಹೇಳಬೇಕಾಗಿಲ್ಲ, ಕಾಂಗ್ರೆಸ್ನವರೇ ಹೇಳ್ಕೊಂಡಿದ್ದಾರೆ. ಅವರು ಯಾವ ರೀತಿಯಾಗಿ ಹೆಚ್ಚು ಹೆಚ್ಚು ಮತಗಳನ್ನು ಪಡಿತಾ ಹೋದ್ರು, ನಕಲಿ ಮತಗಳನ್ನೆಲ್ಲ ಯಾವ ರೀತಿಯಾಗಿ ಹಾಕ್ತಾ ಹೋದ್ರು ಅಂತ ಹೇಳಿ. ಜಿ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ಗೊತ್ತಾ? ಹಿಂದೆಲ್ಲ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇದ್ದಾಗ ಒಬ್ರೋ ಇಬ್ರೋ ಬಂದು ಕೂತ್ಕೊಂಡು ಒಂದಿಷ್ಟು ವೋಟ್ ಒತ್ತುತ್ತಾ ಇದ್ರು ಅಂತ ಹೇಳಿದ್ರು. ಇದನ್ನ ಜನರು ಕೂಡ ನೋಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಭಾರತದ ಪ್ರಜೆಯಾಗೋದಕ್ಕೂ ಮೊದಲೇ ಅವರ ಹೆಸರಿನಲ್ಲಿ ವೋಟರ್ ಐಡಿ ಇತ್ತು. ಕಾಂಗ್ರೆಸ್ನ 2 ಸದಸ್ಯರ ಹೆಸರು ನವದೆಹಲಿ ಮತ್ತು ಜಂಗ್ಪುರ್, ಈ 2 ಕ್ಷೇತ್ರಗಳಲ್ಲಿ ಕೂಡ ಇತ್ತು. ಆಮೇಲೆ ಇವರು ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ರು. ಇನ್ನು KN ರಾಜಣ್ಣ ಅವರು ಕಾಂಗ್ರೆಸ್ ಆಡಳಿತದಲ್ಲಿಯೇ ನಕಲಿ ಮತದಾರರ ಸಂಖ್ಯೆ ಹೆಚ್ಚಾಗಿತ್ತು ಅಂತ ಹೇಳಿದ್ರು. CM ಇಬ್ರಾಹಿಂ ಏನ್ ಹೇಳಿದ್ದಾರೆ ಗೊತ್ತಾ? ಸಿದ್ದರಾಮಯ್ಯನವರಿಗಾಗಿ 3000 ಮತಗಳನ್ನ ಖರೀದಿ ಮಾಡಲಾಗಿತ್ತು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲ, ಇಲ್ಲ 800,000 ಗೆಲ್ತಿಯ ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ವೋಟ್ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಹೇಳ್ತಾ ಇದ್ದೀನಿ, ನನಗೆ ಏನು ಹೆದರಿಕೆ ಇಲ್ಲ. 1987ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮೋಸ ಮಾಡಿತ್ತು ಅಂತ ಶಶಿ ತರೂರ್ ಅವರು ಹೇಳಿದ್ದಾರೆ. I'm telling you that the elections of 87 were a huge mistake and they were rigged. Undoubtedly, and undoubtedly this was certainly one of the mistakes that sparked off the disillusionment of some young people who then became militants. 2018ರಲ್ಲಿ ಕಾಂಗ್ರೆಸ್ ಶಾಸಕರ ಫ್ಲಾಟ್ನಲ್ಲಿ 9,869 ವೋಟರ್ ಕಾರ್ಡ್ಗಳು ಪತ್ತೆಯಾಗಿತ್ತು. 2022ರಲ್ಲಿ ನಕಲಿ ಮತದಾರರ ಗುರುತಿನ ಚೀಟಿಯನ್ನ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ಶಾಸಕರ ಬಂಧನ ಆಗಿತ್ತು. ಕೇರಳದಲ್ಲಿ ನಕಲಿ ವೋಟರ್ ಐಡಿಯನ್ನ ಮಾಡಿದ್ದಕ್ಕಾಗಿ ಯುವ ಕಾಂಗ್ರೆಸ್ ನಾಯಕನ ಬಂಧನ ಆಗಿತ್ತು. ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇದ್ದಾಗ ಪ್ರತಿ ಬೂತ್ಗೆ 100 ಮತಗಳನ್ನ ಯಾವ ರೀತಿಯಾಗಿ ತುಂಬಿಸ್ತಾ ಇದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಸಂದೀಪ್ ದೀಕ್ಷಿತ್ ಹೇಳಿದ್ದಾರೆ. देखो पहले क्या होता था, क्योंकि उन्होंने प्रत्यक्ष भी देखा है कि भाई आए, हम लोगों ने ठप्पे लगाए, ठीक है, 100 वोट पढ़े, उसके बाद हम लोगों ने 25, 30, 50 वोट अपनी तरफ से डाल दिए, जिसको हम लोग क्या करते थे, डंप हो गया बूथ, यूपी की भाषा में. सो कांग्रेस्सिನ ನಾಯಕರೇ ಕಾಂಗ್ರೆಸ್ ಯಾವ ರೀತಿಯಾಗಿ ಇಲ್ಲಿವರೆಗೆ ಗೆದ್ದು ಬಂದಿದೆ ಅನ್ನೋದನ್ನ ಅವರೇ ಬಾಯ್ಬಿಟ್ಟಿದ್ದಾರೆ.
ಇದನ್ನೆಲ್ಲ ನೋಡಿದಂತಹ ಜನರು ಈಗ ರಾಹುಲ್ ಗಾಂಧಿ ಅವರು ಬಂದು ವೋಟ್ ಚೋರಿ ಅಂತ ಹೇಳಿದ್ರೆ ನಂಬೋದಕ್ಕೆ ಸಿದ್ಧರಿದ್ದಾರಾ? ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮೊದಾನಿ ಅಂತ ಹೇಳ್ಕೊಂಡು ಏನೇನೆಲ್ಲ ಕಸರತ್ತನ್ನ ಮಾಡಿದ್ರು. ಈಗ ವೋಟ್ ಚೋರಿ ಅಭಿಯಾನ ಅಂತ ಇನ್ನೊಂದು ಕಸರತ್ತನ್ನ ಪ್ರಾರಂಭ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಜನ ಇವರನ್ನ ನಂಬ್ತಿಲ್ಲ. ಯಾಕಂದ್ರೆ ಜನರಿಗೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಸರಿಯಾಗಿ ಅರ್ಥ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.